ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ನಿತ್ಯ ಮಿರಜ್ಕರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ, ಪೂರ್ತಿ ವಿಡಿಯೋ ನೋಡಿ. ನಾವೀಗ ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಟೈಮು 7 ಗಂಟೆ, 7:15 ಬಸ್ ಇದೆ. ನಮಗೆ ಡೈರೆಕ್ಟ್ ಬಸ್ ಸಿಗ್ತಾ ಇಲ್ಲ, ಆದ್ದರಿಂದ ನಾವು ತೀರ್ಥಹಳ್ಳಿ ಬಸ್ನ ಹತ್ತಾ ಇದ್ದೀವಿ. ಬಸ್ಸು ಸಿಕ್ತು, ವಿಂಡೋ ಸೀಟ್ ಕೂಡ ಸಿಕ್ತು, ಅದ್ರ ಜೊತೆ ಒಳ್ಳೆ ವ್ಯೂಸ್ ಕೂಡ ಸಿಗ್ತಿದೆ. ರೋಡ್ ತುಂಬ ಪೂರ್ತಿ ಗ್ರೀನರಿ. ನಾವೀಗ ತೀರ್ಥಹಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ಗೌರ್ಮೆಂಟ್ ಬಸ್ಗಳು ಸಿಕ್ಕಿಲ್ಲ, ಅದರಿಂದ ಪ್ರೈವೇಟ್ ಬಸ್ಸಿಗೆ ಕಾಯ್ತಾ ಇದ್ವಿ. ನನ್ನ ಫ್ರೆಂಡು ಬಸ್ ಸ್ಟ್ಯಾಂಡಲ್ಲಿ ಸಗಣಿ ತುಳಿಬಿಟ್ರು. ಎಷ್ಟೇ ನೀರು ಹಾಕಿದ್ರೂ ಹೋಗ್ತಾನೆ ಇಲ್ಲ. ಅಷ್ಟರಲ್ಲಿ ಬಸ್ ಕೂಡ ಬಂತು. ನಾವು ಹತ್ಕೊಂಡು ಡೈರೆಕ್ಟ್ ಮೃಗವಧೆಗೆ ಬಂದ್ವಿ. ಇಲ್ಲಿ ಮೊದಲಿಗೆ ಈ ದೇವಸ್ಥಾನಕ್ಕೆ ಹೋಗಬೇಕು. ಇದು ಶನೀಶ್ವರನ ದೇವಸ್ಥಾನ. ಇಲ್ಲಿ ಶನೀಶ್ವರನಿಗೆ ಕೈ ಮುಗಿದು ನಾವು ನಡ್ಕೊಂಡು ಹೊರಟ್ವಿ. ಚೂರು ನಡ್ಕೊಂಡು ಹೋಗ್ಬೇಕಷ್ಟೇ, ಜಾಸ್ತಿ ನಡೆಯೋದೇನಿಲ್ಲ. ಈಗ ನಾವು ಬಂದಿದ್ದೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ. ಇದು ಮೃಗವಧೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಮೃಗವಧೆ ಗ್ರಾಮದಲ್ಲಿದೆ. ಇದು ತೀರ್ಥಹಳ್ಳಿಯಿಂದ ಸುಮಾರು 18-26 ಕಿಲೋಮೀಟರ್ ಇರಬಹುದು. ಇದರ ಹಿನ್ನೆಲೆ ಪುರಾಣ. ಈ ಕ್ಷೇತ್ರವು ರಾಮಾಯಣದ ಪ್ರಸಿದ್ಧ ಘಟನೆಯೊಂದಿಗೆ ಸಂಬಂಧಗೊಂಡಿದೆ. ರಾವಣನ ಸಂಬಂಧಿಯಾದ ಮಾರೀಚನು ಚಿನ್ನದ ಜಿಂಕೆಯ ರೂಪ ತಾಳಿ ಸೀತೆಯನ್ನು ಮೋಸಗೊಳಿಸಿದ್ದ. ಶ್ರೀರಾಮ ಆ ಜಿಂಕೆಯನ್ನು ಬೆನ್ನಟ್ಟಿ ಇಲ್ಲಿಯೇ ಬಾಣದಿಂದ ಸಂಹರಿಸಿದನೆಂಬ ನಂಬಿಕೆ. ಆ ಕಾರಣದಿಂದಲೇ ಈ ಸ್ಥಳಕ್ಕೆ ಮೃಗವಧೆ ಅಂತ ಹೆಸರು ಬಂದಿದೆ. ಈ ದೇವಾಲಯದ ವಿಶೇಷಗಳೇನೆಂದರೆ, ಶ್ರೀರಾಮನು ಮಾರೀಚನನ್ನು ಸಂಹರಿಸಿದ ನಂತರ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ ಎಂಬ ನಂಬಿಕೆ. ಆ ಶಿವಲಿಂಗಕ್ಕೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎಂದು ಪ್ರತಿದಿನ ಪೂಜೆ ನಡೆಯುತ್ತೆ. ಈ ದೇವಸ್ಥಾನ ಪುರಾತನ ಕಲ್ಲಿನ ಶೈಲಿಯಲ್ಲಿ ರೂಪುಗೊಂಡಿದೆ. ಶಾಂತ ಮತ್ತು ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿದೆ. ಸುಮಾರು 4.5 ಅಡಿ ಎತ್ತರದ ಶಿವಲಿಂಗ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8:30ವರೆಗೂ ದೇವಸ್ಥಾನ ತೆರೆದೇ ಇರುತ್ತೆ. ದೇವರ ಗುಡಿಯ ಆಪೋಸಿಟಲ್ಲೇ ಮೆಟ್ಲುಗಳಿದೆ. ಅಲ್ಲಿ ಪೂರ್ತಿ ಇಳಿದು ಹೋದರೆ ನದಿ ಸಿಗುತ್ತೆ. ದೇವಸ್ಥಾನದ ಒಳಗೆ ಬರ್ತಿದ್ದ ಹಾಗೆ ಫೋಟೋ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ ಸುಮ್ಮನಾದೆ. ಈ ನದಿಯಲ್ಲಿ ಕೈಕಾಲು ತೊಳ್ಕೊಂಡು ಆಮೇಲೆ ಹೋಗಿ ದೇವರ ದರ್ಶನ ಮಾಡಬೇಕು. ನಾವು ಕೂಡ ಕೆಳಗೆ ಬಂದು ಕೈಕಾಲು ತೊಳ್ಕೊಂಡು ಒಂದಷ್ಟು ಫೋಟೋಸ್ ವಿಡಿಯೋಸ್ ತಕ್ಕೊಂಡು ಆಮೇಲೆ ಹೋದ್ವಿ ದೇವರ ದರ್ಶನಕ್ಕೆ. ನೀರಲ್ಲೆಲ್ಲ ಆಟಾಡಿ ನಾವು ದೇವರ ದರ್ಶನಕ್ಕೆ ಹೋದ್ವಿ. ಸುಮಾರು 1 ಗಂಟೆ ಆಗಿತ್ತು. 1:15ಗೆ ಮಹಾಮಂಗಳಾರತಿ ಮಾಡಿದ್ರು. ಅಲ್ಲಿಂದ ನಾವು ಹೋಗಿದ್ದೆ ಪ್ರಸಾದಕ್ಕೆ. ಇಲ್ಲಿ 2 ಗಂಟೆಗೆ ಪ್ರಸಾದ ಶುರುವಾಗುತ್ತೆ. ಊಟ ಮಾಡಿಕೊಂಡು ನಾವು 3 ಗಂಟೆಗೆ ಬಸ್ ಇತ್ತು. ಯಾವ ಬಸ್ಸಿಗೆ ಬಂದಿದ್ವೋ ಅದೇ ಬಸ್ಸಿಗೆ ಹೋಗಬೇಕಿತ್ತು. ಬೇರೆ ಬಸ್ಗಳು ಬರಲ್ಲ. ಬೇಕಾದವರು ಓನ್ ವೆಹಿಕಲಲ್ಲಿ ಕೂಡ ಬರ್ಬೋದು. ಊಟ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ಡೈರೆಕ್ಟ್ ಬಸ್ ಇದ್ದಿದ್ದರಿಂದ ನಾವು ಅದೇ ಬಸ್ಸಿಗೆ ಶಿವಮೊಗ್ಗವರೆಗೂ ಹೋದ್ವಿ. ಅಲ್ಲಿಗೆ 100 ರೂಪಾಯಿ ತಗೊತಾರೆ. ಈ ಬಸ್ಸು ಮಂಟಗದ್ದೆಯಿಂದ ಒಳಗಡೆ ಹಳ್ಳಿಲಿರೋ ಜನಗಳಿಗೆಲ್ಲ ಹತ್ತಿಸ್ಕೊಂಡು ಬರಬೇಕು. ಅದಕ್ಕೋಸ್ಕರ ಅರ್ಧ ಗಂಟೆ ಲೇಟ್ ಆಗುತ್ತೆ. ಅದರಿಂದ ನಾವು 6:15ಗೆ ಶಿವಮೊಗ್ಗ ರೀಚ್ ಆದ್ವಿ.